ಹೆಲೋ ಎವ್ರಿವನ್, ವೆಲ್ಕಮ್ ಟು ಬಾನು ಸ್ಟಡಿ ಸ್ಪಾಟ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆ್ಯನಿಮಲ್ ಸೆಲ್ ಪ್ರಾಣಿ ಕೋಶ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಪ್ರಾಣಿ ಕೋಶ ಅಂದರೆ ಪ್ರಾಣಿ ಕೋಶವು ಪ್ರಾಣಿಗಳ ದೇಹದ ರಚನಾತ್ಮಕ ಮತ್ತು ಮೂಲಭೂತ ಘಟಕವಾಗಿದೆ. ಮೀನ್ಸ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಡಮೆಂಟಲ್ ಬೇಸಿಕ್ ಯೂನಿಟ್ ಆಫ್ ಲೈಫ್. ಇದನ್ನು ನಾವು ಆ್ಯನಿಮಲ್ ಸೆಲ್ ಅಂತ ಕರಿತೀವಿ. ಈ ಆ್ಯನಿಮಲ್ ಸೆಲ್ ಪ್ರಾಣಿ ಕೋಶ ಒಂದು ಸಣ್ಣ ಕಾರ್ಖಾನೆಯಂತೆ ಕಾರ್ಯನಿರ್ವಹಿಸುತ್ತೆ. ಮೀನ್ಸ್ ಒಂದು ಫ್ಯಾಕ್ಟ್ರಿಲಿ ಯಾವ ಥರ ಮೆಷಿನ್ಸ್ ಆಗಿರ್ಬೋದು ಅಥವಾ ಹ್ಯೂಮನ್ ಬೀಯಿಂಗ್ಸ್ ಆಗಿರ್ಬೋದು ಕೆಲಸ ಮಾಡ್ತಾರೋ ಅದೇ ಥರ ಆ್ಯನಿಮಲ್ ಬಾಡಿ ಒಳಗೂ ಕೂಡ ಆ್ಯನಿಮಲ್ ಸೆಲ್ ಅದೇ ಥರ ಕೆಲಸ ನಿರ್ವಹಿಸುತ್ತೆ. ಇಲ್ಲಿದೆಯಲ್ಲ, ಇದೇ ಆ್ಯನಿಮಲ್ ಸೆಲ್ ಡಯಾಗ್ರಾಮ್ ಅಂದರೆ ಪ್ರಾಣಿ ಕೋಶದ ಒಂದು ಚಿತ್ರ. ಇದರಲ್ಲಿ ಬರೋ ಅಂಥ ಡಿಫ್ರೆಂಟ್ ಪಾರ್ಟ್ಸ್ ಯಾವುದು ಅಂದರೆ ಸೆಲ್ ಮೆಂಬ್ರೇನ್, ಇದನ್ನು ಕೋಶ ಪೊರೆ ಅಂತ ಕರಿತೀವಿ. ಸೈಟೋಪ್ಲಾಸ್ಮ್ ಅಂದರೆ ಕೋಶ ದ್ರವ, ನ್ಯೂಕ್ಲಿಯಸ್ ಕೋಶ ಕೇಂದ್ರ, ಮೈಟೋಕಾಂಡ್ರಿಯಾ ಇದನ್ನು ಈವನ್ ಕನ್ನಡದಲ್ಲೂ ಕೂಡ ನಾವು ಮೈಟೋಕಾಂಡ್ರಿಯಾ ಅಂತಲೇ ಕರಿತೀವಿ. ರೈಬೋಸೋಮ್ಸ್ ಅಂದರೆ ರೈಬೋಸೋಮ್ಗಳು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದನ್ನು ಕನ್ನಡದಲ್ಲೂ ಕೂಡ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತಲೇ ಕರಿತೀವಿ. ನೆಕ್ಸ್ಟ್ ಗಾಲ್ಗಿ ಕಾಂಪ್ಲೆಕ್ಸ್ ಅಥವಾ ಗಾಲ್ಗಿ ಆಪರೇಟಸ್, ಇದನ್ನು ನಾವು ಗಾಲ್ಗಿ ಕಾಯ ಅಂತ ಕರಿತೀವಿ. ಲೈಸೋಸೋಮ್ಗಳು, ಸೆಂಟ್ರಿಯೋಲ್ಸ್ ಅಥವಾ ಸೆಂಟ್ರೋಸೋಮ್ ಇದನ್ನು ನಾವು ಕನ್ನಡದಲ್ಲಿ ಸೆಂಟ್ರಿಯೋಲ್ಗಳು ಅಂತಲೇ ಕರಿತೀವಿ. ನೆಕ್ಸ್ಟ್ ಪ್ರಾಣಿ ಜೀವಕೋಶದ ಪ್ರಮುಖ ಭಾಗಗಳು ಯಾವ್ಯಾವ ಅಂತ ಆಲ್ರೆಡಿ ತಿಳ್ಕೊಂಡು ಇವಾಗ ಅದ್ರ ಕೆಲಸ ಏನು, ಅದ್ರ ಕಾರ್ಯಗಳೇನಂತ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಪಾರ್ಟ್ ಸೆಲ್ ಮೆಂಬ್ರೇನ್ ಅಂದರೆ ಕೋಶ ಪೊರೆ. ಇದು ಕೋಶವನ್ನು ರಕ್ಷಿಸುತ್ತೆ ಮತ್ತು ವಸ್ತುಗಳ ಒಳಗೆ ಮತ್ತು ಹೊರಗೆ ಚಲನೆಯನ್ನು ನಿಯಂತ್ರಿಸುತ್ತದೆ. ಅಂದರೆ ಆ್ಯನಿಮಲ್ ಸೆಲ್ ಏನಿದೆಯೋ ಅದರ ಔಟರ್ ಮೋಸ್ಟ್ ಲೇಯರ್ ಇದು ಸೆಲ್ ಮೆಂಬ್ರೇನ್ ಆಗಿರುತ್ತೆ. ಮೀನ್ಸ್ ಆ ಸೆಲ್ನ ಇದು ಪ್ರೊಟೆಕ್ಟ್ ಮಾಡುತ್ತೆ ಮತ್ತು ಯಾವ ವಸ್ತು ಸೆಲ್ ಒಳಗೆ ಬರಬೇಕು ಮತ್ತು ಯಾವ ವಸ್ತು ಸೆಲ್ಲಿಂದ ಹೊರಗೆ ಹೋಗಬೇಕು ಅನ್ನೋದನ್ನು ಕೂಡ ಇದು ನಿಯಂತ್ರಿಸುತ್ತೆ. ಮುಂದಿನ ಭಾಗ ಸೈಟೋಪ್ಲಾಸಮ್ ಅಂದರೆ ಕೋಶ ದ್ರವ. ಸೆಲ್ ಒಳಭಾಗದಲ್ಲಿರುವಂತಹ ದ್ರವ, ಇದನ್ನು ನಾವು ಕೋಶ ದ್ರವ ಅಂತ ಕರಿತೀವಿ. ಇದೊಂದು ಜೆಲ್ಲಿ ಥರ ಸಬ್ಸ್ಟೆನ್ಸ್ ಆಗಿರುತ್ತೆ. ಮುಂದಿನ ಭಾಗ ನ್ಯೂಕ್ಲಿಯಸ್, ಕನ್ನಡದಲ್ಲಿ ಕೋಶ ಕೇಂದ್ರ ಅಂತ ಕರಿತೀವಿ. ಇದು ಆ ಸೆಲ್ನ ನಿಯಂತ್ರಣ ಕೇಂದ್ರವಾಗಿರುತ್ತೆ ಮತ್ತು ಈ ನ್ಯೂಕ್ಲಿಯಸ್ ಒಳಗೆ ನಾವು DNA ಕೂಡ ಕಾಣ್ತೀವಿ. ಮುಂದಿನ ಭಾಗ ಮೈಟೋಕಾಂಡ್ರಿಯಾ, ಕನ್ನಡದಲ್ಲೂ ಕೂಡ ಮೈಟೋಕಾಂಡ್ರಿಯಾ ಅಂತಲೇ ಕರಿತೀವಿ. ಇದರಲ್ಲಿ ಶಕ್ತಿ ಉತ್ಪಾದನೆಯಾಗುತ್ತೆ. ಶಕ್ತಿ ಮೀನ್ಸ್ ATP ಅಂತಲೂ ನಾವು ಕರಿತೀವಿ. ಮುಂದಿನ ಭಾಗ ರೈಬೋಸೋಮ್ಸ್, ಕನ್ನಡದಲ್ಲೂ ಕೂಡ ರೈಬೋಸೋಮ್ಗಳು ಅಂತಲೇ ಕರಿತೀವಿ. ನೀವು ಅಬ್ಸರ್ವ್ ಮಾಡಿ, ಈ ಡಯಾಗ್ರಾಮ್ ಒಳಗೆ ಯಾವ್ಯಾವ ಪಾರ್ಟ್ಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನೋ ಅದ್ರ ಮೇಲೆ ಕರೆಕ್ಟಾಗಿ ಇಂಡಿಕೇಟ್ ಮಾಡಿಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ರೈಬೋಸೋಮ್ಸ್ಗಳ ಫಂಕ್ಷನ್ ಏನಂದರೆ ಆ ಸೆಲ್ಲಿಗೆ ಬೇಕಾಗಿರುವಂತಹ ಪ್ರೋಟೀನ್ನ ಈ ರೈಬೋಸೋಮ್ಸ್ಗಳು ತಯಾರಿಕೆ ಮಾಡುತ್ತೆ. ಮುಂದಿನ ಭಾಗ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಕನ್ನಡದಲ್ಲೂ ಕೂಡ ನಾವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತಲೇ ಕರಿತೀವಿ ಅಥವಾ ಅಂತಹ ಪ್ರದವ್ಯ ಜಾಲ ಅಂತಲೂ ಕರಿತೀವಿ. ಇದ್ರ ಫಂಕ್ಷನ್ ಏನಂದರೆ ಪ್ರೋಟೀನ್ ಮತ್ತು ಕೊಬ್ಬಿನ ಉತ್ಪಾದನೆಯಾಗುತ್ತೆ ಮತ್ತು ಆ ಪ್ರೋಟೀನ್ ಮತ್ತು ಕೊಬ್ಬಿನ ಉತ್ಪಾದನೆ ಏನಾಗುತ್ತೋ ಅದನ್ನು ಸಾಗಾಣಿಕೆಗೆ ಸಹಾಯ ಮಾಡುತ್ತೆ. ಮುಂದಿನ ಭಾಗ ಗಾಲ್ಗಿ ಕಾಂಪ್ಲೆಕ್ಸ್ ಅಥವಾ ಗಾಲ್ಗಿ ಆಪರೇಟಸ್, ಕನ್ನಡದಲ್ಲಿ ಇದನ್ನು ಗಾಲ್ಗಿ ಕಾಯ ಅಂತಲೂ ಕರಿತೀವಿ. ಸೆಲ್ ಒಳಗೆ ಪ್ರೋಟೀನ್ ಪ್ರೊಡ್ಯೂಸ್ ಆಗುತ್ತಲ್ಲ ಅದನ್ನು ಸಂಸ್ಕರಿಸಿ ಪ್ಯಾಕ್ ಮಾಡಿ ಮತ್ತು ಅದನ್ನು ಸಾಗಿಸುವಂಥ ಕೆಲಸನ ಈ ಗಾಲ್ಗಿ ಕಾಂಪ್ಲೆಕ್ಸ್ ಮಾಡುತ್ತೆ. ಅಂದರೆ ಗಾಲ್ಗಿ ಕಾಯ ಈ ಕೆಲಸವನ್ನು ಮಾಡುತ್ತೆ. ಮುಂದಿನ ಭಾಗ ಲೈಸೋಸೋಮ್ಸ್, ಕನ್ನಡದಲ್ಲೂ ಕೂಡ ಲೈಸೋಸೋಮ್ಗಳು ಅಂತಲೇ ಕರಿತೀವಿ. ಸೆಲ್ ಒಳಗಿರುವಂಥ ತ್ಯಾಜ್ಯ ವಸ್ತುಗಳನ್ನು ಜೇಣಿಸುವಂತಹ ಕೆಲಸನ ಈ ಲೈಸೋಸೋಮ್ ಮಾಡುತ್ತೆ. ಮುಂದಿನ ಭಾಗ ಸೆಂಟ್ರಿಯೋಲ್ಸ್, ಕನ್ನಡದಲ್ಲೂ ಕೂಡ ಸೆಂಟ್ರಿಯೋಲ್ಗಳು ಅಂತಲೇ ಕರಿತೀವಿ. ಇದ್ರದ್ದು ಫಂಕ್ಷನ್ ಏನಂದರೆ ಕೋಶ ವಿಭಜನೆಯಲ್ಲಿ ಸಹಾಯ ಮಾಡುತ್ತೆ. ಅಂದರೆ ಸೆಲ್ ಡಿವಿಷನ್ ಅನ್ನೋ ಪ್ರೋಸೆಸ್ ಏನು ನಡೆಯುತ್ತೋ ಆ ಸೆಲ್ ಡಿವಿಷನ್ ಪ್ರೋಸೆಸ್ಸಲ್ಲಿ ಈ ಸೆಂಟ್ರಿಯೋಲ್ಸ್ಗಳು ಹೆಲ್ಪ್ ಮಾಡುತ್ತೆ. ಸೊ ಇದಿಷ್ಟು ಪ್ರಾಣಿ ಕೋಶದ ಮುಖ್ಯ ಭಾಗಗಳು ಮತ್ತು ಆ ಭಾಗಗಳ ಕಾರ್ಯಗಳು. ಐ ಹೋಪ್ ಈ ವಿಡಿಯೋದಲ್ಲಿ ಇರುವಂಥ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗಿದೆ ಅಂತ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಎಜುಕೇಷನ್ ವೀಡಿಯೋಸ್ ನಿಮಗೆ ಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.